ಪಂದ್ಯಾಟದ ನೇರ ಚಿತ್ರಣದ ಹೊಣೆಯನ್ನು ಹೊತ್ತಕ್ಕಂತ ಹಿರಿಯ ಪ್ರೋತ್ಸಾಹಕರು ಶಶಿ ಕಿರಣ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ್ ಅವರ ಸಾರಥ್ಯದಲ್ಲಿ ವ್ಯವಸ್ಥಿತ ಕ್ರೀಡಾಕೂಟದ ನೇರ ಚಿತ್ರಣವನ್ನ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಈ ಪಂದ್ಯಾಟದ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮಿತ್ರರಿಗೂ ಶಾಂತಚಿತ್ರ ಪ್ರೇಕ್ಷಕರಿಗೂ ಕೂಡ ಆತ್ಮೀಯ ತುಂಬುರದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಆರಂಭಿಕ ಆಟಗಾರರಾಗಿ ಒಂದೆಡೆ ಅಕ್ಷಯ್, ಇನ್ನೊಂದೆಡೆ ಸಾಗರ್ ಭಂಡಾರಿಯಸ್ ಅಂಕಣ ರಂಗ ಪ್ರವೇಶವಾಗ್ತಾ ಇದೆ. ಕ್ರಿಕೆಟಿನ ಬಲಾಢ್ಯ ಹೊಡೆತಗಳನ್ನು ಸುಲಭ ರೀತಿಯಲ್ಲಿ ದಾಖಲಿಸಬಲ್ಲಂತ ಎರಡು ಬಲಾಢ್ಯ ಆಟಗಾರರು. ಒಂದೆಡೆ ಫ್ರೆಂಡ್ಸ್ ಬೆಂಗಳೂರು ರೇಣುಗೌಡರ ಸಾರಥ್ಯದಲ್ಲಿ ಆಡ್ತಕ್ಕಂಥ ಸಾಗರ್ ಭಂಡಾರಿ, ಇನ್ನೊಂದೆಡೆ ನ್ಯಾಶ್ ಬೆಂಗಳೂರಿನ ಬಹಳಷ್ಟು ಉತ್ತಮ ರೀತಿ ಆಟವನ್ನು ತೋರ್ಪಡಿಸಬಲ್ಲಂತ ಅಕ್ಷಯ್. ಎರಡು ಆಟಗಾರರು ವ್ಯವಸ್ಥಿತ ಆಟವನ್ನು ತೋರ್ಪಡಿಸಿದ್ರೆ ಕಲ್ಪತರು ಕ್ರಿಕೆಟರ್ಸ್ ನ ಅನುಭವಿ ಅಸ್ತ್ರಗಳು ಹೊರಬಂದ್ರೆ ಬಹಳಷ್ಟು ಪೈಪೋಟಿಯ ಪಂದ್ಯ ಸಾಗುವಂತ ಎಲ್ಲ ಲಕ್ಷಣಗಳು ಅಂಕಣವಾಗಿ ಸಾಗಬೇಕಾಗಿದೆ. ನಿರ್ಣಾಯಕರಾಗಿ ಮದನ್ ಮಡಿಕೇರಿ ಮತ್ತು ಅರವಿಂದ್ ಅವರು ಈ ಕಾಯಕಕ್ಕೆ ಇಳಿತಾ ಇದ್ದಾರೆ. ಡ್ರೋನ್ ಕ್ಯಾಮೆರಾ ಮುಖಾಂತರವಾಗಿ ಸಂಜಯ್ ಅವರು ಲೆಗ್ ಅಂಪೈರ್ ಕಾಯಕಕ್ಕೆ ಇಳಿತಾ ಇದ್ದಾರೆ. ಡ್ರೋನ್ ಕ್ಯಾಮೆರಾ ಹಾರಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ವ್ಯವಸ್ಥಿತ ಕ್ರೀಡಾಕೂಟದ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಪಂದ್ಯಾಟವನ್ನ ದೇಶದೆಲ್ಲೆಡೆ ವೀಕ್ಷಿಸುವಂತ ಒಂದು ಅವಕಾಶಗಳನ್ನ BSY ಕಪ್ ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು BSY ಕಪ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಮತ್ತೊಮ್ಮೆ ತುಂಬುರದ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಕಲ್ಪತರು ವರ್ಸಸ್ ಕ್ಲಾಸಿಕ್ ತಿಪಟೂರಿನ ತಂಡ ಕಾಳಗಕ್ಕೆ ಇಳಿತಾ ಇದೆ. ಎರಡು ತಂಡಗಳಿಗೆ ಶುಭ ಸಂದೇಶಗಳನ್ನು ರವಾನಿಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಿರ್ಣಾಯಕರಿಂದ ಗ್ರೀನ್ ಸಿಗ್ನಲ್ ಕೂಡ ದೊರೀತಾ ಇದೆ. ಆರಂಭಿಕ ಪಂದ್ಯ, ಆರಂಭಿಕ ಓವರ್, ಕೊನೆ ಕ್ಷಣದಲ್ಲಿ ಮೊದಲ ಓವರ್ನ ಮೊದಲ ಚಾಲ್ತಿಗಾಗಿ ಮೀನಾಕ್ಷಿ ಎಸ್ಗಾರಿ ಭಾಗದಲ್ಲಿ ಬಹಳಷ್ಟು ಈ ಒಂದು BSY ಕಪ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತ ಮೀನಾಕ್ಷಿ ಆರಂಭಿಕ ಓವರ್ನ ಚಾಲ್ತಿಗಾಗಿ ಚೆಂಡನ್ನ ಈಗ ಹಿಡಿತಾ ಇದ್ದಾರೆ. ಎದುರಿಸುವಂತ ಆಟಗಾರ ಅಕ್ಷಯ್ ಸಿಕೆ. ರೈಟ್ ಆರ್ಮ್ ಓವರ್ ದ ಮಾದರಿಯಲ್ಲಿ ಚೆಂಡನ್ನು ಎಸಿಬೇಕಾಗಿದೆ. ಮೀನಾಕ್ಷಿ ಎಸೆದಂತ ಚೆಂಡು ಔಟ್ ಸೈಡ್ ಲೆಗ್ ಸ್ಟಾಂಪ್ ಮುಖಾಂತರವಾಗಿ ವೈಡ್ ಬಾಲ್ ತೀರ್ಮಾನವನ್ನ ಮದನ್ ಮಡಿಕೇರಿ ನೀಡ್ತಾ ಇದ್ದಾರೆ. ಮೊದಲ ಅತಿರಿಕ್ತ ಓಟಗಳ ಮುಖಾಂತರವಾಗಿ ಕ್ಲಾಸಿಕ್ ತಿಪಟೂರು ಅಂಕಿ ಅಂಶ ಪಟ್ಟಿ ಆರಂಭವನ್ನು ಕಂಡುಕೊಳ್ತಾ ಇದೆ. 1ಕ್ಕೆ ವಿದೌಟ್ ಲಾಸ್. ಮತ್ತೆ ಮೀನಾಕ್ಷಿ, ಅಕ್ಷಯ್ಗೆ ಸಂತ ಚೆಂಡು ತಟ್ಟಿಮಟ್ಟಿ ಓಟವನ್ನ ರಿಸ್ಕಿ ಸಿಂಗಲ್ ಅನ್ನ ದಾಖಲಿಸಿದ್ರು. ಆದ್ರೂ ಕೂಡ ಚುರುಕಿನ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ 30 ಸರ್ಕಲ್ ನ ಒಳಭಾಗದಲ್ಲಿ ಕಾಯಕವನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಒಂದು ಅತಿರಿಕ್ತ ಓಟಗಳು, ಒಂದು ದಾಂಡಿನ ಮುಖಾಂತರವಾಗಿ ಹರಿದು ಬರ್ತಕ್ಕಂತ ಕ್ಲಾಸಿಕ್ ತಿಪಟೂರಿನ ತಂಡ. ಮತ್ತೆ ಮೀನಾಕ್ಷಿ 2ನೇ ಬಾರಿಗೆ ಮೀನಾಕ್ಷಿ ಎಸೆದಂತ ಚೆಂಡು ಸಾಗರ್ ಭಂಡಾರಿ ಲೆಗ್ ಗ್ಲಾನ್ಸ್ ಶಾಟ್ಗಳನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಆರಂಭಿಕ ಪವರ್ ಪ್ಲೇ ಹಂತದಲ್ಲಿ 30 ಸರ್ಕಲ್ ನ ಒಳಭಾಗದಲ್ಲಿ ಛೇದಿಸ್ತಾ ಇದೆ ಚೆಂಡು. ಕೇವಲ ಒಂದೊಂದು ಓಟಗಳಿಗೆ ಮೀನಾಕ್ಷಿ ಅವಕಾಶ ಮಾಡಿಕೊಟ್ರೆ ಆರಂಭಿಕ ಪವರ್ ಪ್ಲೇ ಹಂತದಲ್ಲಿ ಬೌಂಡರಿ ಸಿಕ್ಸರ್ಗಳು ಬರುವಂತ ಕ್ರೀಡಾಂಗಣ ಸದ್ಯದ ಪರಿಸ್ಥಿತಿಯಲ್ಲಿ 1 ಓಟಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಮೀನಾಕ್ಷಿ
ಅಕ್ಷಯ್ ಗೆಸಂತ ಚೆಂಡು, ಒಂದೋಟ, ಅವಳಿ ಓಟ ಪ್ರಯತ್ನ, ತನ್ಮೂಲಕ ಅವಕಾಶಗಳಿತ್ತು. ಗೂಟ ರಕ್ಷಣೆಯ ಸ್ವಲ್ಪ ವೈಫಲ್ಯತೆಯಿಂದ ಸುರಕ್ಷಿತ ತಾಣವನ್ನ ಅಕ್ಷಯ್ ಸಿಕೆ ಆವರಿಸಿಕೊಳ್ತಾ ಇದ್ದಾರೆ. ರಿಸ್ಕಿ ಡಬಲ್ ಅವಳಿ ಓಟುಗಳನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 5ಕ್ಕೆ ಯಾವುದೇ ಆಘಾತವಿಲ್ಲದ ಆಟವನ್ನು ಮುಂದುವರಿಸ್ತಾ ಇದೆ ಕ್ಲಾಸಿಕ್ ತಿಪಟೂರಿನ ತಂಡ. ಮತ್ತೆ ಮೀನಾಕ್ಷಿ ನೇರ ನಿಖರತೆಯ ರನ್ನಿಗೆ ಕಡಿವಾಣ ಹಾಕುವಂತ ಒಂದು ಎಸೆತಗಳನ್ನು ಆರಂಭಿಕ ಹಂತದಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಮೀನಾಕ್ಷಿ ಸುಂದರತೆ ಆಟದ ಪ್ರಯತ್ನ, ಮತ್ತೆ ಲೆಗ್ ಲೈನ್ ಶಾಟ್ಗಳನ್ನು ದಾಖಲಿಸ್ತಾ ಇದ್ದಾರೆ. ವಿಕೆಟ್ ಅನ್ನ ಉಳಿಸಿ ಲೆಕ್ಕಾಚಾರದ ಆಟವನ್ನು ಆರಂಭಿಕ ಹಂತದಲ್ಲಿ ಸಾಗರ್ ಭಂಡಾರಿ ಮತ್ತು ಅಕ್ಷಯ್ ಸಿಕೆ ಮಾಡ್ತಾ ಇದ್ದಾರೆ. ಒಂದೊಂದು ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮೀನಾಕ್ಷಿ ಮಾಡಿಕೊಟ್ರು. ತಂಡದ ಮೊತ್ತ 6ಕ್ಕೆ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಮುಕ್ತಾಯವನ್ನು ಕಾಣಬೇಕಾಗಿದೆ. ಮತ್ತೆ ಮೀನಾಕ್ಷಿ ಎಸೆದ ಚೆಂಡು, ಭಂಡಾರಿ ಬಿಗು ಹೊಡೆತಕ್ಕೆ ಪ್ರಯತ್ನಿಸ್ತಾ ಇಲ್ಲ. ಕೇವಲ ಒಂದು ಓಟಗಳಿಗೆ ಮತ್ತೆ ಸ್ಟ್ರೈಕ್ ಅನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ನ ಕೊನೆಯ ಚೆಂಡಿಗಾಗಿ. ತಂಡದ ಮೊತ್ತ 7, ಅಕ್ಷಯ್ 3 ಓಟಗಳನ್ನು ದಾಖಲಿಸಿದ್ದಾರೆ. ಸಾಗರ್ ಭಂಡಾರಿ ಒಂದೊಂದು ಓಟಗಳ ಮುಖಾಂತರವಾಗಿ ಅವಳಿ ಓಟಗಳು ಈ ಹಂತದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ ಕ್ಲಾಸಿಕ್ ತಿಪಟೂರಿನ ಪರವಾಗಿ. ಮತ್ತೆ ಮೀನಾಕ್ಷಿ ಕೊನೆಯ ಬಾರಿ ಪಾಯಿಂಟ್ ಭಾಗದಲ್ಲಿ ಆಡಿದ್ರು. ತಂಡದ ಕಪ್ತಾನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರ್ ಮೂವ್ಸ್ ಆನ್ 8 ಫಾರ್ ವಿದೌಟ್ ಲಾಸ್. 8ಕ್ಕೆ ಯಾವುದೇ ಹುದರಿಯ ಆಘಾತವಿಲ್ಲದ ಆಡ್ತಕ್ಕಂಥ ತಂಡ ಕ್ಲಾಸಿಕ್ ತಿಪಟೂರು. ಈ ಟೂರ್ನಮೆಂಟಿನ ಕೆಸಿಯ ಅಂಗೀಕೃತ ನಿರ್ಣಾಯಕರು ವ್ಯವಸ್ಥಿತವಾಗಿ ಕಾಯಕಕ್ಕೆ ಇಳಿದ್ರೆ ವೀಕ್ಷಕ ವೀಣಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸತಕ್ಕಂತ ರಾಜ್ಯದ ಸುತ್ತಗಲಕ್ಕೂ ಪಯಣವನ್ನ ಬೆಳೆಸತಕ್ಕಂತ ಹಿರಿಯರು ಶಿವಣ್ಣ ಆಯ್ತಾಳ್ ಕೋಟ ಮತ್ತು ಪ್ರಶಾಂತ್ ಅಂಬಲಪಾಡಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ BSY ಕಪ್ನ ಪರವಾಗಿ ತುಂಬುರದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಹಾಗೆ ಎಂ ಸ್ಪೋರ್ಟ್ಸ್ ನ ಎಲ್ಲ ಟೆಕ್ನಿಷಿಯನ್ಗಳು ಲೈವ್ ಅಪ್ಡೇಟಿಂಗ್ ಸ್ಕೋರ್ಗಳನ್ನ ವ್ಯವಸ್ಥಿತವಾಗಿ ಮಾಡ್ತಕ್ಕಂತ ಕಾಯಕಕ್ಕೆ ಇಳಿತಕ್ಕಂತ ಎಂ ಸ್ಪೋರ್ಟ್ಸ್ ಹುಡುಗರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾವೆ. 1 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 8ಕ್ಕೆ ವಿದೌಟ್ ಲಾಸ್ ಅಲ್ಲಿ ಸಾಗ್ತಾ ಇದೆ. 2ನೇ ಓವರ್ನ ಚಾಲ್ತಿಗಾಗಿ ಕಲ್ಪತರುವಿನ ಮತ್ತೋರ್ವ ನಂಬಿಕಸ್ಥ ಎಸ್ತಗಾರ ಆಲ್ರೌಂಡರ್ ಕೆಂಪರಾಜು. ರಾಜ್ಯದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಕೆಂಪರಾಜು 2ನೇ ಓವರ್ನ ಚಾಲ್ತಿಗಾಗಿ ಅಂಪೈರ್ ಇಂದ ಗಾರ್ಡ್ ತೆಗೆದುಕೊಳ್ತಾ ಇದ್ದಾರೆ. ಅಕ್ಷಯ್ಗೆ ಸತ ಚೆಂಡು, ಸ್ವಲ್ಪ ಮಾಡಿದ ಎಜ್ ಹೊಡೆತಗಳು ಬರ್ತಾ ಇದೆ. 1 ಓಟಗಳ ಮುಖಾಂತರವಾಗಿ ಮತ್ತೆ ಸಾಗರ್ ಭಂಡಾರಿಗೆ ಸ್ಟ್ರೈಕ್ ನೀಡುವಂತ ಪ್ರಯತ್ನ. 2 ಆಟಗಾರರಲ್ಲಿ ಒಬ್ಬರು ಸಿಡಿಲ ಮರಿ ಆದ್ರೆ ಸ್ವಲ್ಪ ಮಟ್ಟಿಗೆ ಕ್ಲಾಸಿಕ್ ತಿಪಟೂರಿಗೆ ಸ್ವಲ್ಪ ಮಟ್ಟಿಗೆ ಆಶಾದಾಯಕ ಅಂಶವಾಗ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಪ್ರತಿಯೊಂದು ಓವರ್ಗಳಿಗೆ 10-15 ಓಟಗಳನ್ನು ದಾಖಲಿಸಿದ್ರು ಕೂಡ ಘನತೆ ಗೌರವಾನ್ವಿತ ಮೊತ್ತವನ್ನು ಉಳಿದ ಓವರ್ಗಳಲ್ಲಿ ದಾಖಲಿಸಬಹುದಾಗಿದೆ. ಆ ವಿಚಾರಗಳನ್ನ ಮನದಟ್ಟಿ ಇಟ್ಟುಕೊಂಡು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ರಿಸ್ಕಿ ಸಿಂಗಲ್ ಅನ್ನು ಕೂಡ ಅಕ್ಷಯ್ ಸಿಕೆ ದಾಖಲಿಸಿದ್ರು. ಮತ್ತೆ ಕೆಂಪರಾಜು 2ನೇ ಬಾರಿ ಸುಂದರದ ಹೊಡೆತ, ಹೆಲಿಕಾಪ್ಟರ್ ಶಾಟ್, ತನ್ಮೂಲಕ ಲಾಂಗ್ ಆನ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. 6 ಷಡ್ಕ 6 ಓಟಗಳು. ಮೊದಲ ಹೆಲಿಕಾಪ್ಟರ್ ಶಾಟ್ ಅನ್ನ ಸಾಗರ್ ಭಂಡಾರಿ ದಾಖಲಿಸ್ತಾ ಇದ್ದಾರೆ. ಈ ರೀತಿಯಾಗಿ 2ನೇ ಪವರ್ ಪ್ಲೇ ಓವರ್ ಮೊದಲ 6 ಕೂಡ ಸಾಗರ್ ಖಾತೆಗೆ
ಕ್ಲಾಸಿಕ್ ತಿಪ್ಪಟೂರಿನ ತಂಡ 15ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಕೆಂಪರಾಜು ಸ್ವಲ್ಪ ಮಟ್ಟಿಗೆ ಆರ್ಕರಾಗಿ ಬೀಳಿದ ಚೆಂಡಿಗೆ ಸುಂದರತೆ ಹೊಡೆತವನ್ನ ಸಾಗರ್ ಭಂಡಾರಿ ದಾಖಲಿಸ್ತಾ ಇದ್ದಾರೆ ಕ್ರೀಡಾಂಗಣ ಒಳಭಾಗದಲ್ಲಿ. ಮತ್ತೊಂದು ಬಲಾಢ್ಯ ಹೊಡೆತ ತನ್ಮೂಲಕವಾಗಿ ಕ್ಷೇತ್ರಕ್ಷ ಶಿರಭಾಗದ ಮೇಲ್ಭಾಗದಲ್ಲಿ ಈಗಾಗಲೇ ಮತ್ತೊಂದು ಅಪಾಯದ ಸಿಕ್ಸರ್ ಸಾಗರ್ ಭಂಡಾರಿಯ ದಾಂಡು ಮುಖಾಂತರವಾಗಿ ಬರ್ತಾ ಇದೆ. 2ನೇ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಕ್ಲಾಸಿಕ್ ಲೆಕ್ಕಾಚಾರ ಮಾಡಿ ಮತ್ತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಹಂತದ ಮೊದಲ ಓವರ್ಗಳಲ್ಲಿ ಕೇವಲ ಒಂದೊಂದು ಓಟ ಮಾಡುವುದರ ಮುಖಾಂತರವಾಗಿ 8 ಓಟಗಳನ್ನು ಆರಂಭಿಕ ಹಂತದಲ್ಲಿ ದಾಖಲಿಸಿದ್ರು. 2ನೇ ಪವರ್ ಪ್ಲೇ ಹಂತದಲ್ಲಿ ವ್ಯವಸ್ಥಿತ 2 ಸಿಕ್ಸರ್ ಕೂಡ ಸಾಗರ್ ದಾಂಡು ಮುಖಾಂತರವಾಗಿ ಹರಿದು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಸಾಗರ್ ಭಂಡಾರಿಯ ದಾಂಡು ಮುಖಾಂತರವಾಗಿ. ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ರೇಣುಗೌಡರ ಸಾರಥ್ಯದಲ್ಲಿ ಬಹಳಷ್ಟು ವರ್ಷಗಳಿಂದಲೂ ಕೂಡ ಆಡ್ತಕ್ಕಂತ ಒಬ್ಬ ಸವ್ಯಸಾಚಿ ಆಲ್ರೌಂಡರ್. ಫಾಸ್ಟ್ ಆಗಿ ಆಡಬೇಕು. ತನ್ಮೂಲಕ ಸಾಗರ್ ಭಂಡಾರಿಯ ಹ್ಯಾಟ್ರಿಕ್ ಸಿಕ್ಸರ್ BSY ಕಪ್ ನಲ್ಲಿ ಸಾಗ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ದಾಖಲಿಸಿದ್ರು ಸಾಗರ್ ಭಂಡಾರಿ. ತನ್ಮೂಲಕ ಕೆಂಪೆ ರಾಜು ಅವರು ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ. 4 ಚೆಂಡುಗಳಲ್ಲಿ 19 ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಕಲ್ಪತರುವ ಲೆಕ್ಕಾಚಾರ ಕೈ ಹಿಡಿತಾ ಇಲ್ಲ. ಆರಂಭಿಕ ಮೆಟ್ರೋ ವಿರುದ್ಧವಾಗಿ ಸೋಲನ್ನು ಕಂಡಿದ್ರು. ಈಗ ಮತ್ತೆ ಒಂದು ಅವಕಾಶಗಳನ್ನು ಮಾಡುವಂತ ಅವಧಿಯಲ್ಲಿ ಓಟಗಳನ್ನ ಸಾಗರ್ ಮತ್ತು ಅಕ್ಷಯ್ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 27 ಓಟಗಳು. 2 ತಂಡದ ಆಟಗಾರ ಗಮನಿಸಿಕೊಳ್ಳಿ. ಶೀಘ್ರಗತಿಯಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳಬೇಕು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಮಿಡ್ ವಿಕೆಟ್ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ನೋ ಮ್ಯಾನ್ ಲ್ಯಾಂಡ್ ಶಾಟ್ ಅನ್ನು ದಾಖಲಿಸುವಂತ ಪ್ರಯತ್ನ. ಪವರ್ ಪ್ಲೇ ಹಂತದಲ್ಲಿ 30 ಯಾರ್ಡ್ ಸರ್ಕಲ್ ಒಳಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರರಕ್ಷಕರ ಹೊರಭಾಗದಲ್ಲಿ ಹೊಡೆಯುವಂತ ಪ್ರಯತ್ನಗಳನ್ನು ಮಾಡಿದ್ರು. ಪರ್ಫೆಕ್ಟ್ ಆದ ಹೊಡೆತಗಳನ್ನು ಸಾಗರ್ ದಾಖಲಿಸ್ತಾ ಇಲ್ಲ. ಹಿಂದಿನ 3 ಚೆಂಡುಗಳಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಕೂಡ ವ್ಯವಸ್ಥಿತವಾಗಿ ದಾಖಲಿಸಿದ್ದಾರೆ. ಶಾಟ್ ಸುಂದರತೆ ಹೊಡೆತ ತನ್ಮೂಲಕವಾಗಿ ಈ ಓವರಿನ 4ನೇ ಸಿಕ್ಸರ್ ಷಡ್ಕ 6 ಓಟಗಳು ವ್ಯವಸ್ಥಿತವಾಗಿ ಬರ್ತಾ ಇದೆ. ಕಲ್ಪತರು ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಸಾಗರ್ ಭಂಡಾರಿ ಚಾರ್ಜ್ ಆಗ್ತಾ ಇದ್ದಾನೆ. ತಂಡದ ಮೊತ್ತವ ಗೌರವಾನ್ವಿತ ಮೊತ್ತಕ್ಕೆ ತಲುಪ್ತಾ ಇದೆ. 33 ಓಟಗಳು. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 33 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಈವರೆಗೆ ಆರಂಭಿಕ ಓವರ್ಗಳಲ್ಲಿ ಮಂಕಾಗಿ ಆಟವನ್ನು ತೋರ್ಪಡಿಸಿದಂತ 7 ಆಟಗಾರರು ಲೆಕ್ಕಾಚಾರ ಕೈ ಹಿಡಿತಾ ಇದೆ. ಸಾಗರ್ 2ನೇ ಓವರ್ನಲ್ಲಿ ವ್ಯವಸ್ಥಿತ 4 ಸಿಕ್ಸರ್ಗಳನ್ನು ದಾಖಲಿಸಿದ್ರು. 24 ಓಟಗಳು, 25 ಓಟಗಳು 2 ಓವರ್ಗಳ ಮುಕ್ತಾಯವನ್ನ ಕಾಣ್ತಾ ಇದೆ. ವೈಯಕ್ತಿಕ ತಂಡದ ಮೊತ್ತ 33 ಓಟಗಳು. ಸಾಗರ್ ಮತ್ತು ಅಕ್ಷಯ್ ಆರಂಭಿಕ ಆಟಗಾರರಾಗಿ ವ್ಯವಸ್ಥಿತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಲ್ಲಿ ಚೆಂಡನ್ನು ಒದಗಿಸಬೇಕು. 7 ಓವರ್ಗಳ ಒಂದು ಪಂದ್ಯ ಕೂಡ ಸಾಗ್ತದೆ. ವೈಷ್ಣವಿ ಮೆಟ್ರೋ ತಂಡ ಈಗಾಗಲೇ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊರ ಜಿಲ್ಲೆಯ ಐಕಾನ್ ಪ್ಲೇಯರ್ ಗಳನ್ನ ಕಾಣದಂತ ಒಂದು ತಂಡ ಕಲ್ಪತರು ತಿಪ್ಪಟೂರಿನ ತಂಡ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿಕೊಂಡು ಕೊನೆಯ ಕ್ಷಣದಲ್ಲಿ ಕ್ಲಾಸಿಕ್ ಅನ್ನು ಎದುರಿಸ್ತಾ ಇದೆ. ಅದ್ಯಾವ ರೀತಿಯ ಪಂದ್ಯ ತಿರುವನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. BSY ಕಪ್ 2ನೇ ಆವೃತ್ತಿಯ ಕೊನೆಯ ಪಂದ್ಯಾಟಕ್ಕಾಗಿ ಸುಂದರತೆ ಎಸೆತ ಅಕ್ಷಯ್ ಜಾಣ್ಮೆಯ ಓಟುಗಳಿಗೆ ಮತ್ತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಹೆಚ್ಚಿನ ಸ್ಟ್ರೈಕ್ ಅನ್ನ ಸಾಗರ್ಗೆ ನೀಡತಕ್ಕಂತ ಸದ್ಯದ ಪರಿಸ್ಥಿತಿಯಲ್ಲಿ ಲೆಕ್ಕಾಚಾರ ಸಾಗ್ತಾ ಇದೆ.
4 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡು ಪಂದ್ಯದ ಡ್ರೈವರ್ ಸೀಟ್ ಅನ್ನು ಬಳಸತಕ್ಕಂತ ಸಾಗರ್ ಭಂಡಾರಿ ಅದ್ಯಾವ ರೀತಿಯ 3ನೇ ಓವರ್ನಲ್ಲಿ ಓಟ್ಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಕರಾವಳಿ ಕಡಲ ತೀರದ ಹೆಮ್ಮೆಯ ಆಟಗಾರ. ಮೀನಾಕ್ಷಿ ಕಂತಿನ 7ನೇ ಓವರ್ನ ಚಾಲ್ತಿಯಲ್ಲಿ 3ನೇ ಓವರ್ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸುಂದರದ ಹೊಡೆತ ತನ್ಮೂಲಕ ಸ್ವೀಪ್ ಶಾಟ್ ಮುಖಾಂತರವಾಗಿ ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಷಡ್ಕ 6 ಓಟಗಳು. ಸಾಗರ್ನ ಬತ್ತಳಿಕೆಯಲ್ಲಿ ತರ್ತಕ್ಕಂಥ ಎಲ್ಲ ಅಸ್ತ್ರಗಳು ಹೊರ ಬೀಳ್ತಾ ಇದೆ. ಸಿಕ್ಸರ್ ಷಡ್ಕ 6 ಓಟಗಳು. ಬಹಳಷ್ಟು ಸುಂದರತೆಯ ಸಿಕ್ಸರ್ ಅನ್ನ ಮಿಡ್ ವಿಕೆಟ್ ಗಳಲ್ಲಿ ದಡ್ಡಾಯಿಸ್ತಾ ಇದ್ದಾರೆ. ಮತ್ತೆ ಮೀನಾಕ್ಷಿ ವಾಟ್ ಅ ಶಾಟ್. ಸುಂದರತೆ ಹೊಡೆತ ಬ್ಯಾಕ್ ಟು ಬ್ಯಾಕ್ ಎರಡನ ಈ ಓವರ್ ಸಿಕ್ಸರ್ ದಾಖಲಿಸಿದ್ರು. ಚೆಂಡು ಸೀಮಾ ರೇಖೆನ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ತಂಡ ಮೊತ್ತ 46 ಓಟಗಳು. ಡಬಲ್ ಹ್ಯಾಟ್ರಿಕ್ ಸಿಕ್ಸರ್ ಸಾಗರ್ ಭಂಡಾರಿ ಚಾರ್ಜ್ ಆಗ್ತಾ ಇದ್ದಾರೆ. ಬಹಳಷ್ಟು ಹೊತ್ತಿನ ಬಳಿಕ ಸಾಗರ್ ತಾಂಡು ನರ್ತನವನ್ನ ಗೈದುಕೊಳ್ಳಿಕ್ಕೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಕಲ್ಪತರು ಕ್ರೀಡಾಂಗಣದಲ್ಲಿ ಲೆಗ್ ಲ್ಯಾಂಡ್ ಶಾಟ್ ಅನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಗೂಟದ ಹಿಂದೆ ಸರಿತಾ ಇದೆ ಚೆಂಡು. 1 ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಕ್ಲಾಸಿಕ್ ತಿಪಟೂರಿಗೆ 2 ಐಕಾನ್ ಆಟಗಾರರು ಈಗಾಗಲೇ ನೆಲಕಚ್ಚಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಅಕ್ಷಯ್ ಸ್ವಲ್ಪ ಮಟ್ಟಿಗೆ ಸಾಗರನ್ನ ಆಡಿಸುವಂತ ಎಲ್ಲಾ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಮೀನಾಕ್ಷಿ ಸುಂದರತೆ ಹೊಡೆತ ಕವರ್ಸ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಅಂಚಿಗೆ ಸಾಗ್ತಾ ಇದೆ. 2 ಓಟ 3ನೇ ಓಟಗಳು ಪೂರೈಕೆಯೂ ಕೂಡ 4ನೇ ಓಟ. ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಆಗ್ತಾ ಇದೆ. ಸಾಗರ್ ಮತ್ತು ಅಕ್ಷಯ್ ನಡುವಣ 4 ಓಟಗಳ ಸೇರ್ಪಡೆ. 3 ಓವರ್ನ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ ಅರ್ಧ ಶತಕ 51 ಓಟಗಳು. ಬಹಳಷ್ಟು ವ್ಯವಸ್ಥಿತ ಆಟವನ್ನ ಸಾಗರ್ ಭಂಡಾರಿ ದಾಖಲಿಸ್ತಾ ಇದ್ದಾರೆ. ಮತ್ತೆ ಮೀನಾಕ್ಷಿ ಒಳ ತಿರುವು ಕಾಣ್ತಕ್ಕಂಥ ಚೆಂಡಿಗೆ ಬಲಾಢ್ಯ ಹೊಡೆತವನ್ನ ಕವರ್ಸ್ ಭಾಗದಲ್ಲಿ ಹೊಡೆದ್ರು. 1 ಓಟ ಅವಳಿ ಓಟಗಳನ್ನ ಅಕ್ಷಯ್ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ ಮೂವ್ಸ್ ಆನ್ 53 ಫಾರ್ ವಿದೌಟ್ ಲಾಸ್. 53ಕ್ಕೆ ಯಾವುದೇ ಹುದ್ದರಿ ಆಘಾತವನ್ನು ಕಾಣ್ತಾ ಇಲ್ಲ. ಫ್ರಂಟ್ ಲೈನ್ ಡೇಂಜರಸ್ ಆಟಗಾರರು ಸಾಗರ್ ಭಂಡಾರಿ ಮತ್ತು ಅಕ್ಷಯ್ ಸಿಕ್ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ದಾರೆ. ಜೊತೆ ಆಟ ಬರ್ತಾ ಇದೆ. 53 ಓಟಗಳಿಗೆ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಸಾಗರ್ ಭಂಡಾರಿಯ ವೈಯಕ್ತಿಕ ಮೊತ್ತ 39 ಓಟಗಳು. 6 ಬಲಾಢ್ಯ ಸಿಕ್ಸರ್ಗಳ ಮುಖಾಂತರವಾಗಿ ಕ್ಲಾಸಿಕ್ ತಿಪಟೂರಿಗೆ ಆಶಾದಾಯಕ ಅಂಶವನ್ನ ಈ ಹಂತದಲ್ಲಿ ಮಾಡಿಕೊಂಡ್ರು. ಕೊನೆ ಹಂತದಲ್ಲಿ ಪ್ರತಿ ಪಂದ್ಯಾಟದಲ್ಲಿ ಬಿಗು ಹೋರಾಟವನ್ನ ಕಾಣ್ತಕ್ಕಂಥ ಸಂದರ್ಭವನ್ನ ಕಂಡ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಗರ್ ಭಂಡಾರಿ ದಾಂಡು ವ್ಯವಸ್ಥಿತ ಓಟವನ್ನು ದಾಖಲಿಸಿದ್ದಾರೆ. ಕೇವಲ 10 ಎಸೆತಗಳ ಮುಂದೆ 39 ಓಟವನ್ನು ದಾಖಲಿಸ್ತಾ ಇದ್ದಾರೆ ಸಾಗರ್ ಭಂಡಾರಿ ಕ್ಲಾಸಿಕ್ ತಿಪಟೂರಿನ ಪರವಾಗಿ. ಬಹಳಷ್ಟು ಪ್ರೇಕ್ಷಕರ ಜಮಾವಣೆ ಕಾಣ್ತಕ್ಕಂಥ ಕಲ್ಪತರು ಕ್ರೀಡಾಂಗಣ. BSY ಕಪ್ 2019 ವ್ಯವಸ್ಥಿತವಾಗಿ ನಡೀತಾ ಇದೆ. 2ನೇ ಆವೃತ್ತಿಯಲ್ಲಿ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡ್ರು. ವೈಷ್ಣವಿ ಮೆಟ್ರೋ ತಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾವೆ. ಅಲ್ಲಿ ಕಲ್ಪತರು ಚರ್ಚೆ ಆಮೇಲೆ ಪಂದ್ಯ ಮುಂದುವರಿಸಬೇಕು. ಇನ್ನೂ ಕೂಡ 1 ಪಂದ್ಯ ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. ಸಮಯದ ಅಭಾವ ಇರ್ತದೆ, ದಯವಿಟ್ಟು
ಸಮಯ 4:15 ಆಗಿದೆ. 5 ಗಂಟೆ ಒಳಗೆ 2 ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣಬೇಕಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಸುಂದರತೆ ಹೊಡೆತ, ಮತ್ತೊಂದು ದುರ್ಬಲ ಚೆಂಡುಗಳು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಡ್ಕ ಸಾಗರ್ ಭಂಡಾರಿ ಮತ್ತೊಂದು ಸಿಕ್ಸರ್ ಅನ್ನು ಅಡ್ಡಾಯಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿ ಆಟವನ್ನು ತೋರ್ಪಡಿಸ್ತಕ್ಕಂತ ಸಾಗರ್ ಕ್ಲಾಸಿಕ್ ಇದೇ ರೀತಿ ಆಟ ತೋರ್ಪಡಿಸಿದ 100ಕ್ಕೂ ಮಿಕ್ಕಿ ಓಟುಗಳನ್ನು ಗಳಿಸುವ ಎಲ್ಲ ಲಕ್ಷಣ ಮುಕ್ತವಾಗ್ತಾ ಇದೆ. ತಂಡದ ಮೊತ್ತ 59 ಓಟುಗಳು, 59 ಫಾರ್ ವಿದೌಟ್ ಲಾಸ್. ಮತ್ತೊಂದು ನೋ ಮ್ಯಾನ್ಸ್ ಲ್ಯಾಂಡ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ಮೂಲಕ 2-3 ಬೌನ್ಸ್ ಮುಖಾಂತರವಾಗಿ ಸೀಮಾ ರೇಖೆಯ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಸಾಗಿತ್ತು. ನಾಲ್ಕು ಓಟಗಳನ್ನು ದಾಖಲಿಸ್ತಾ ಇದ್ದಾರೆ ಸಾಗರ್ ಭಂಡಾರಿ. ಇನ್ನು ಸಾಗರ್ ಭಂಡಾರಿಗೆ 1 ಓಟವನ್ನು ದಾಖಲಿಸಿದರೆ ಅರ್ಧ ಶತಕ, 50 ಓಟಗಳನ್ನು ದಾಖಲಿಸಿದಂತ ಮತ್ತೊಂದು ಹಿರಿಮೆಯ ಹೆಸರು ಕಲ್ಪತರು ಕ್ರೀಡಾಂಗಣದ ಒಳಭಾಗದಲ್ಲಿ ದಾಖಲಾತಿಯನ್ನು ಹೊಂದಿದೆ. ತಂಡದ ಮೊತ್ತ 63 ಓಟುಗಳು ಚಾಲ್ತಿಯ 3ನೇ ಓವರ್ನಲ್ಲಿ. ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನೆ ಮಾಡಿದ್ರು. ಯಾವುದೇ ಆಘಾತವಿಲ್ಲ. ಲೆಗ್ ಬೈ ಅನ್ನೋ ಸೂಚನೆ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. BSY ಕಪ್ 2019 ಪ್ರತಿಷ್ಠಿತ ಹಗಲಿನ ದಾಂಡು ಚೆಂಡಿನ ಸಮರ. ಮತ್ತೆ ಫುಲ್ಟಸ್ ಆಗಿ ಬೀಳ್ತಕ್ಕಂಥ ಚೆಂಡು, ನೋಬಾಲ್ ಎದೆಯ ಭಾಗದಲ್ಲಿ ಛೇದಿಸಿ ಹೋಗ್ತಾ ಇದೆ ಚೆಂಡು. ನೋಬಾಲ್ ಎನ್ನುವ ಘೋಷಣೆ ಕೂಡ ಸಾಗ್ತಾ ಇದೆ. ನಿರ್ಣಾಯಕರು ಮತ್ತೆ ಫ್ರೀ ಹಿಟ್ ಲಾಭವನ್ನ ತೋರ್ಪಡಿಸ್ತಾ ಇದ್ದಾರೆ. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ಬೇಕಾಗಿದೆ ಸಾಗರ್ ಭಂಡಾರಿ. ಶಿರ ಭಾಗದಲ್ಲಿ ಹೋದ್ರೆ ಅದು ಬೀಮರ್, ಎದೆ ಭಾಗದಲ್ಲಿ ಛೇದಿಸಿ ಹೋದ್ರೆ ಅದು ನೋಬಾಲ್. ಈ ರೀತಿಯಾಗಿ ನಿರ್ಣಾಯಕರು ತೀರ್ಮಾನವನ್ನು ತೋರ್ಪಡಿಸ್ತಾ ಇದ್ದಾರೆ. ಸುಂದರತೆ ಹೊಡೆತ, ಮತ್ತೊಂದು ಹೆಲಿಕಾಪ್ಟರ್ ಶಾಟ್ ಅನ್ನ ಫ್ರೀ ಹಿಟ್ ಲಾಭವನ್ನು ಪಡ್ಕೊಂಡ್ರು. ಸಾಗರ್ ಭಂಡಾರಿ ಅರ್ಧ ಶತಕ. ಕಂಗ್ರಾಚುಲೇಷನ್. ಕ್ಲಾಸಿಕ್ ತಿಪಟೂರಿನ ಕ್ಲಾಸಿಕ್ ಆಟಗಾರರು ಅಕ್ಷಯ್ ಮತ್ತು ಸಾಗರ್ ಭಂಡಾರಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ BSY ಕಪ್ 2019 ಪರವಾಗಿ. ಮೋಹನ್ SR ಭಾಗದ ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ನೆಟ್ಟ ನೇರ ಹೊಡೆತ ಪ್ರಯತ್ನಿಸಿದ್ರು. ಲಾಂಗ್ ಆನ್ ಭಾಗದಲ್ಲಿ ಮತ್ತೆ 1 ಓಟುಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಕೊನೆಯ 1 ಚೆಂಡು 3ನೇ ಓವರ್ ಮುಕ್ತಾಯವನ್ನು ಕಾಣ್ತದೆ. ನಾಲ್ಕನೇ ಓವರ್ ಮುಕ್ತಾಯವನ್ನು ಕಾಣ್ತದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಕಾಯ್ತಕ್ಕಂಥ ಕೈಗಳಿಗೆ ಸುಲಭ ಕ್ಯಾಚ್ ನೀಡಿದ್ರು. ಅಕ್ಷಯ್ CK ಇನ್ನಿಂಗ್ಸ್ ಮುಕ್ತಾಯ. ಅಕ್ಷಯ್ ಬ್ಯಾಕ್ ಟು ಪೆವಿಲಿಯನ್. ವೈಯಕ್ತಿಕ ಮೊತ್ತ ಅಕ್ಷಯ್ 1 ಬೌಂಡರಿ ಮುಖಾಂತರವಾಗಿ ಸಾಗರ್ಗೆ ಸಾಥ್ ನೀಡುವಂತ ಆಟಗಾರ ಪೆವಿಲಿಯನ್ ಯಾದಿಯನ್ನು ತುಳಿತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 69 ಓಟುಗಳು. ಈ ಹಂತದಲ್ಲಿ ಮತ್ತೆ ಓವರ್ ಬದಲಾವಣೆ ಕಂಡ್ರೆ ವಿದ್ಯಮಾನಕ್ಕಾಗಿ ಮಿತ್ರ ಪ್ರಶಾಂತ್ ಅಮ್ಮಲಪಾಡಿ. ಹಲೋ, ಧನ್ಯವಾದಗಳು. ಹಲೋ, ಹಲೋ, ಧನ್ಯವಾದಗಳು ರಾಘು ಮಳಪಾಡಿ ಅವರೇ. ಭಂಡಾರಿ ಅವರ ಬಹಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಇನ್ನಿಂಗ್ಸ್ ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡದಲ್ಲಿರ್ತಕ್ಕಂಥ ಕ್ಲಾಸಿಕ್ ನ ಆಟಗಾರರಿಗೆ ಆರಂಭಿಕ ಹಂತದ ಪುನಶ್ಚೇತನ ಕೊಡ್ತಾ ಇದೆ. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 69 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ 3 ಓವರ್ಗಳ ಆಟ ಇನ್ನು ಕೂಡ
ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. 18 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಹಂತದಲ್ಲಿ ಹೊಸ ಆಟಗಾರ ಮಹೇಶ ಅಲ್ಲಿ ಗಮನಿಸಿಕೊಳ್ಳಿ. ಹೊಸ ಆಟಗಾರ ಮಹೇಶ ಲೀಗ್ ಹಂತದ ಕೊನೆಯ ಹಂತದ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯವನ್ನು ಕ್ಲಾಸಿಕ್ ಉಳಿಸಿಕೊಟ್ಟಿರ್ತಕ್ಕಂಥ ಆಟಗಾರ. ಫುಲ್ ಶಾಟ್ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 71ಕ್ಕೆ ತಲುಪ್ತಾ ಇದೆ. 71 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಕ್ಲಾಸಿಕ್ ನ ಆರಂಭಿಕ ಹಂತದ ಆಟಗಾರರು ದಾಖಲಿಸಿದ್ದಾರೆ. ಒಂದೆಡೆ ಬಹಳಷ್ಟು ಉತ್ತಮ ರೀತಿಯ ಸಪೋರ್ಟಿಂಗ್ ರೋಲ್ ಅನ್ನು ಅಕ್ಷಯ್ ಸಿಕೆ ದಾಖಲಿಸಿದ್ರು. ಸುಂದರತೆ ಆಟ, ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ, ಗೂಟಗಳ ನಡುವೆ ಬಹಳಷ್ಟು ಬ್ಲಾಕಾಲ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ಮಹೇಶ ಬಹಳಷ್ಟು ಅನುಭವಿ, ಬಹಳಷ್ಟು ಉತ್ತಮ ರೀತಿಯ ಗ್ಲಾನ್ಸ್ ಅನ್ನು ಮಾಡಿದ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 72ಕ್ಕೆ ಸಾಗ್ತಾ ಇದೆ. 72 ಫಾರ್ ಲಾಸ್ ಆಫ್ 1 ವಿಕೆಟ್. 72ಕ್ಕೆ 1. ಭಂಡಾರಿ ಆಟ ಇನ್ನೂ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ನಿರೀಕ್ಷಿತ ಯಶಸ್ಸನ್ನು ಭಂಡಾರಿ ಸಾಧಿಸ್ತಾ ಇಲ್ಲ. ಸಮಯ ಸರಿತಾ ಇದೆ ಹಾಗೆ ಭಂಡಾರಿ ಆಟ ಕೂಡ ಕ್ಲಾಸಿಕ್ಗೆ ಕೈ ಹಿಡಿತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 73ಕ್ಕೆ ಸಾಗ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಆಟ. ಪ್ರತಿಯೊಂದು ಎಸೆತಕ್ಕೆ ಓಟುಗಳು ಕೂಡ ಬರ್ತಾ ಇದೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 75-80 ಓಟಗಳನ್ನು ದಾಖಲಿಸಿದ್ರು ಕೂಡ ಹೋರಾಟಕಾರಿಯಾಗ್ತಾ ಆಗ್ತದೆ. ಲೀಗ್ ಹಂತದಲ್ಲಿ ಆರಂಭಿಕ ಸುತ್ತಿನಲ್ಲಿ ಕ್ಲಾಸಿಕ್ ಮತ್ತು ಕಲ್ಪತರು ಆರಂಭಿಕ ಸುತ್ತಿನಲ್ಲಿ ಸಣಸಾಟವನ್ನು ಆಡಿದ್ರು. ಆ ಹಂತದಲ್ಲಿ 83 ಓಟವನ್ನು ಕ್ಲಾಸಿಕ್ ಆಟಗಾರರು ದಾಖಲಿಸಿದ್ರು ಕೂಡ ಆ ಮೊತ್ತವನ್ನು ಚೇಸ್ ಮಾಡಿದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸದ ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತ ಪ್ರಯತ್ನವನ್ನು ಭಂಡಾರಿ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮತ್ತೆ ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಕೊನೆ ಚೆಂಡು, ಅಂತಿಮ ಎಸೆತ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಿದ ಆಕರ್ಷ ಮಟ್ಟದ ಸ್ವೀಪ್ ಶಾಟ್. ಮತ್ತೆ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಆಕರ್ಷಕ ಮಟ್ಟದ ಸ್ವೀಪ್ ಶಾಟ್ ಮುಖಾಂತರವಾಗಿ ಭಂಡಾರಿ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. 78 5 ಓವರ್ಗಳ ಮುಕ್ತಾಯಕ್ಕೆ 78 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ ಹಂತದ 12 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ. ದಿಲೀಪ್ ಅನ್ನು ಪರಿಚಯಿಸುವಂತಹ ಪ್ರಯತ್ನ. ಅಂತಿಮ ಹಂತದ 12 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ಹೊಡೆತ, ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ತಂಡ ಮೊತ್ತ 79ಕ್ಕೆ ತಲುಪ್ತಾ ಇದೆ. 79.
79 ಓಟಗಳು. 11 ಚೆಂಡುಗಳಲ್ಲಿ 11 ಓಟಗಳನ್ನು ದಾಖಲಿಸಿದ್ರು ಕೂಡ 90 ಓಟಗಳು. ಬೌಂಡರಿ ಸಿಕ್ಸರ್ಗಳ ದಾಖಲಾತಿನ ಕಂಡ್ರೆ ತನ್ನ ಮೂಲಕ ಭಂಡಾರಿ ದಾಂಡಿನ ಬಿರುಸಿನ ಮತ್ತೊಂದು ಸಿಕ್ಸರ್ ದಾಖಲಾತಿನ ಕಾಣ್ತಾ ಇದೆ. 8ನೇ ಸಿಕ್ಸರ್ ಅನ್ನು ಭಂಡಾರಿ ದಾಖಲಿಸಿದ್ರು. ಡಬಲ್ ಹ್ಯಾಟ್ರಿಕ್ ಅನ್ನು ಒಂದು ಪಂದ್ಯದಲ್ಲಿ ಸಿಕ್ಸರ್ ರೂಪದಲ್ಲಿ ದಾಖಲಿಸಿದ್ದಾರೆ. ಆರಂಭಿಕ 3 ಚೆಂಡುಗಳಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಆ ಬಳಿಕ ಡಾಟ್ ಬಾಲ್ ನ ಬಳಿಕ ಮತ್ತೆ 3 ಸಿಕ್ಸರ್ಗಳಿಗೆ ಅವರು ಕೂಡ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಹೋದರೆ ಆಡಿಸ್ಕೊಂಡು ಬೀಸುವಂತಹ ಪ್ರಯತ್ನ. ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಭಂಡಾರಿ 8 ಸಿಕ್ಸರ್ಗಳ ಸಮೇತವಾಗಿ ಸುಮಾರು 60ಕ್ಕೂ ಮಿಕ್ಕಿರ್ತಕ್ಕಂಥ ಆಟವನ್ನು ದಾಖಲಿಸಿದ್ದಾರೆ. ಓಟವನ್ನು ದಾಖಲಿಸಿದ್ದಾರೆ. 63. 8 ಸಿಕ್ಸರ್ ಸಮೇತವಾಗಿ 63 ಓಟವನ್ನು ದಾಖಲಿಸಿದ್ದಾರೆ. ಹೊಸ ಆಟಗಾರ ವಾಸು ಪ್ರಕಾಶ್ ಈ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಚತುರ ಸಂಘಟಕರಲ್ಲಿ ಓರ್ವರು. ಟಿ.ಎನ್. ರಘು, ವಾಸು ಪ್ರಕಾಶ್ ಅವರ ಜೊತೆಗೆ ಅವರ ಮಿತ್ರರೆಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಅವಿರತ ಶ್ರಮ, ಹೋರಾಟ ಸಾರ್ಥಕತೆ ಹಂತವನ್ನು ಕಾಣುವಂತಹ ಸರ್ವ ಸಿದ್ಧತೆಯನ್ನು ಕಾಣ್ತಾ ಇದೆ. ಕಳೆದ ಸುಮಾರು 1 ತಿಂಗಳಿನಿಂದ ಕ್ಲಾಸಿಕ್ ಕ್ರಿಕೆಟರ್ನ ಸರ್ವ ಸದಸ್ಯರು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಶ್ರಮ ಅಂತಿಮ ಹಂತದಲ್ಲಿ ಜಯದ ನಿರೀಕ್ಷೆಯಲ್ಲಿ. ಓಟಗಳು 85. ಓಟಗಳು 85. ಮತ್ತೆ ಹೋದರೆ ಆವರಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಹೋದರೆ ಬಿಟ್ಟುಕೊಟ್ಟು ಕವರ್ಸ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಹೇಶ ಮಾಡಿದ್ರು. ಅಂತಿಮ ಹಂತದಲ್ಲಿ ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹೋದರೆ ಆಘಾತವನ್ನು ಕಂಡುಕೊಂಡು ಭಂಡಾರಿ ಸಿಕ್ಸರ್ ದಾಖಲಿಸಿದ ಬಳಿಕ ಹೋದರನ್ನು ಒಪ್ಪಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಹೇಶ ಕೂಡ ಹೋದರನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಅಮಿತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ತನ್ನ ಮೂಲಕ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ, 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಜನ ಮೊತ್ತ ಕೂಡ 89 ಓಟಗಳು 89. ಅಂತಿಮ ಎಸೆತ ಇನ್ನು ಕೂಡ 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 89. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಲೆಗ್ ಬಿಫೋರ್ ದಿ ವಿಕೆಟ್ ಮುಖಾಂತರವಾಗಿ ಹೋದರೆ ಆಘಾತವನ್ನು ಕಂಡುಕೊಂಡ್ರು. 3ನೇ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತನ್ನ ಮೂಲಕ ಅಂತಿಮ 6 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ತಂಡದ ನಾಯಕರು ಕೂಡ ಅಂತಿಮ ಹಂತದಲ್ಲಿ 3 ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 6 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ತಂಡ ಮತ್ತೆ 89. ಈವರೆಗಿನ ಗರಿಷ್ಠ ಮೊತ್ತ 99 ಓಟವನ್ನು ದಾಖಲಿಸಿದ್ದಾರೆ. ಮೆಟ್ರೋ ವೈಷ್ಣವಿ 99 ಓಟವನ್ನು ದಾಖಲಿಸಿದ್ರು. ಅಂತಿಮ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಇಮ್ರಾನ್ ಅಂತಿಮ ಓವರ್ಗಾಗಿ ಅಂತಿಮ ಹಂತದ 6 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 6 ಬಾಲ್ಸ್. ಬಿರುಸಿನ ಆಟವನ್ನು ಆಡಬಲ್ಲಂತ ವಾಸು ಪ್ರಕಾಶ್ ಇನ್ನು ಕೂಡ ಸ್ಟ್ರೈಕ್ ಅಲ್ಲಿದ್ದಾರೆ.
ಮತ್ತೊಂದಡಿಯಲ್ಲಿ ಪಂದ್ಯಾಟ ನಡೆಸ್ತಾ ಇರ್ತಕ್ಕಂಥ ರೂವಾರಿಗಳಲ್ಲಿ ಸಂಘಟನಾ ಚತುರ್ರಲ್ಲಿ ಓರ್ವರಾಗಿರ್ತಕ್ಕಂಥ ರಘು, ಮತ್ತೊಂದೆಡೆಯಲ್ಲಿ ಒಂದೆಡೆ ವಾಸು, ಒಂದೆಡೆ ರಘು. ಅಂತಿಮ 6 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ಬಹಳಷ್ಟು ಉತ್ತಮ ಕ್ಷೇತ್ರಕ್ಷಣ ದಾಖಲಿಸಿದ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 91ಕ್ಕೆ ತಲುಪ್ತಾ ಇದೆ. 91. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ಸೇರ್ಪಡೆ, 1 ಓಟಗಳ ಸೇರ್ಪಡೆ. ಈಗಾಗಲೇ ಈ ಒಂದು ವ್ಯವಸ್ಥಿತ ಕಾರ್ಯಕ್ರಮದ ಅಂತಿಮ ಹಂತಕ್ಕಾಗಿ ಗಣ್ಯ ವ್ಯಕ್ತಿಗಳೆಲ್ಲ ಉಪಸ್ಥಿತಿಯ ಕಾಡುವುದರ ಮುಖಾಂತರ ಈ ಪಂದ್ಯ ಕೂಡ ಬಹಳಷ್ಟು ಸುಂದರ ಮುಕ್ತಾಯವನ್ನು ಕಾಣುವಂತಹ ಸರ್ವ ಸಿದ್ಧತೆಯಲ್ಲಿದೆ. ತನ್ಮೂಲಕ ವಾಸು ಪ್ರಕಾಶ್ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಅಂತಿಮ ಹಂತದಲ್ಲಿ ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನು ಕೆಂಪರಾಜ್ ಪಡಿತಾ ಇದ್ದಾರೆ. ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಭೂಮಿ ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈಗಾಗಲೇ ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟಕ್ಕಾಗಿ ತುಮಕೂರಿನ ಸಂಸದರು ಆಗಿರ್ತಕ್ಕಂಥ ಶ್ರೀಯುತ BS ಬಸವರಾಜ್ ಅವರು, GS ಬಸವರಾಜ್ ಅವರು, ಅದೇ ರೀತಿ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BC ನಾಗೇಶ್ ಅವರ ಜೊತೆಗಾಗಿ ಶ್ರೀಯುತ ಸಂತೋಷ್ ಅವರು ಈ ಕಾರ್ಯಕ್ರಮದ ಅಂತಿಮ ಹಂತಕ್ಕಾಗಿ ನಮ್ಮ ಪ್ರಮುಖ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಹೃದಯ ಸ್ಪರ್ಶಿಯಾಗಿ ನಮ್ಮ ಕಾರ್ಯಕ್ರಮದ ಪ್ರಮುಖ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಮಗಿದು ಆತ್ಮೀಯ ಹೃದಯ ಸ್ಪರ್ಶಿ ಆಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಲಾಸಿಕ್ ಕ್ರಿಕೆಟರ್ಸ್ ಅವರ ಆಶ್ರಯದ BS ಅವರೆಲ್ಲರಿಗೂ ಕೂಡ ಆತ್ಮೀಯ ಹೃದಯ ಸ್ಪರ್ಶಿ ಆಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡು ನಮ್ಮ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 96 ಓಟಗಳು. 96 ಓಟಗಳು, 97 ಓಟವನ್ನು ದಾಖಲಿಸಿದ್ರೆ ಇಲ್ಲಿ ಕಲ್ಪತರು ಕ್ಷಮಿಸಿ 97 ಓಟವನ್ನು ದಾಖಲಿಸಿದ್ದಾರೆ. 98 ಓಟವನ್ನು ದಾಖಲಿಸಿದ್ರೆ ಕಲ್ಪತರು ತಂಡ 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ.
ಬಹಳಷ್ಟು ಹೋರಾಟ ನೀಡಬಲ್ಲಂತ ಎರಡು ತಂಡಗಳು. ಸ್ಥಳೀಯ ಐಕಾನ್ ಆಟಗಾರರನ್ನು ಹೊತ್ತುಕೊಂಡು ಬಹಳಷ್ಟು ಈವರೆಗೆ ಬಹಳಷ್ಟು ಎತ್ತರದ ಆಟವನ್ನು ಆಡಿರ್ತಕ್ಕಂಥ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ಯಾವ ರೀತಿಯ ಯಶಸ್ಸನ್ನು ಪಡ್ಕೊಳ್ತಾರಂತ ನೋಡ್ಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಗಳ ಬದಲಾವಣೆ ಕಂಡುಕೊಳ್ಳುತ್ತಾ ದಿನದ ಮುಂದಿನ ಹಂತಕ್ಕಾಗಿ ಶಿವನಾರಾಯಣ ಐತಾಳ್ಕೋಟ. ಧನ್ಯವಾದಗಳು ಪ್ರಶಾಂತ್ ಅವರೇ. BSY ಕಪ್ 2019 ಸೀಸನ್ 2 ಆವೃತ್ತಿ 2ರ ವಸ್ತುಶಃ ಸೆಮಿಫೈನಲ್ ಪಂದ್ಯ. ಆದಷ್ಟು ಶೀಘ್ರ ಓಪನರ್ಸ್ಗಳು ಕಲ್ಪತರು ಅಂಕಣಕ್ಕೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. BSY ಕಪ್ 2019 ಸೀಸನ್ 2 ಯಶಸ್ವಿ ಪಂದ್ಯಾಟದ ವಸ್ತುಶಃ ಸೆಕೆಂಡ್ ಸೆಮಿಫೈನಲ್ಸ್ ಆಗ್ತಾ ಇದೆ. ಕ್ಲಾಸಿಕ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ ವರ್ಸಸ್ ಕಲ್ಪತರು ವಿರುದ್ಧ. ಟಾರ್ಗೆಟ್ ಪಂದ್ಯಾಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ, ದಾಣಿತನ ಭಾಗದಲ್ಲಿ ಅರುಣ್ ಹಾಗೂ ಭರತ. ಪಂದ್ಯಾಟ ಆರಂಭಗೊಳ್ತಾ ಇದೆ. ಬಹಳ ಶುದ್ಧವಾದ ಹೊಡೆತ, ಕ್ಯಾಚ್ ಆಗುವ ಅವಕಾಶ. ಕ್ಯಾಚ್ ಅನ್ನ ದೀಪು ಸಿಂಗ್ ಪಡಿತಾ ಇದ್ದಾರೆ. ಕಳೆದ ಪಂದ್ಯದ ಹೀರೋ ಅರುಣ್ ಈ ಬಾರಿ ಝೀರೋ ಆಗ್ತಾ ಇದ್ದಾನೆ. ಕಳೆದ ಪಂದ್ಯ 37ರ ಆಟವನ್ನು ದಾಖಲಿಸಿದ್ರು, ಈ ಬಾರಿ ಶೂನ್ಯ ಸುತ್ತುತ್ತಾ ಇದ್ದಾನೆ. ಈ ಒಂದು ಪಂದ್ಯಾಟದ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಮುಖೇನ ನೋಡ್ತಾ ಇದ್ರೆ ಇತ್ತ ಡ್ರೋನ್ ಕ್ಯಾಮೆರಾ ಪಂದ್ಯಾಟದ ವಿಶಿಷ್ಟ ಛಾಯಾಚಿತ್ರಗಳನ್ನೆಲ್ಲ ಸೆರೆ ಹಿಡಿತಾ ಇದೆ. ಆ ಕಡೆ ಒಳಭಾಗದಲ್ಲಿ ಮೀನಾಕ್ಷಿ, ವೈಷ್ಣವಿ ಮೆಟ್ರೋ ತಡೆದವರು ರೆಡಿ ಇರಬೇಕು. ಈ ಪಂದ್ಯ ತರುವಾಯ ಫೈನಲ್ ಪಂದ್ಯಾಟ ಸಾಕ್ತದೆ.
11 ಮತ್ತೆ ಸಾಗರ್ ಭಂಡಾರಿ ಬ್ಯಾಟಿಂಗ್ ವಿಭಾಗದ ಅರ್ಧ ಶತಕವನ್ನು ದಾಖಲಿಸಿದಂತಹ ಕ್ರಿಕೆಟ್ ದೈತ್ಯ ದಾಂಡಿಗ ಫ್ರೆಂಡ್ಸ್ ಬೆಂಗಳೂರು ತಂಡದ ಪ್ರಮುಖ ಆಟಗಾರ. ಸ್ಟ್ರೈಕರ್ ವಿಭಾಗದಲ್ಲಿ ಭರತ್, ತುಮಕೂರಿನ ಅನುಭವಿ ಆಟಗಾರ ಭರತ್. ಬಹಳ ಉತ್ತಮತೆ ಎಸೆತ, ಡಾಟೆಡ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ, ಚುಕ್ಕೆ ಎಸೆತ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗಿದ್ದಾರೆ ತುಮಕೂರು ಲೋಕಸಭಾ ಸದಸ್ಯರಂತ ಹಿರಿಯರಾದಂತಹ ಶ್ರೀಯುತ ಬಸವರಾಜ್ ಅವರು. ಅದೇ ರೀತಿಯಲ್ಲಿ ತಿಪಟೂರಿನ ಶಾಸಕರಾದಂತಹ MLA ಆದ ಶ್ರೀಯುತ BC ನಾಗೇಶ್, ಅದೇ ರೀತಿಯಲ್ಲಿ ಬಿಜೆಪಿ ಯುವ ನಾಯಕರಾದಂತಹ ಸಂತೋಷನ್, ಇವರೆಲ್ಲರೂ ಕೂಡ ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಿಪಟೂರು ನಗರಸಭಾ ಸದಸ್ಯರಂತ ಯುವ ಸದಸ್ಯರಂತ ಶಶಿಕಿರಣ್, ಈ ಪಂದ್ಯಾಟದ ಮುಖ್ಯ ಸ್ಪೋರ್ಟ್ಸ್ ಈ ಒಂದು ನೇರ ಪ್ರಸಾರವನ್ನ ವಹಿಸಿಕೊಂಡಂತಹ ಶಶಿಕರಣ್ ಯುವ ನಾಯಕರು ಕೂಡ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಅವರು ವೇದಿಕೆ ಮೇಲ್ಭಾಗಕ್ಕೆ ಸಂಘಟಕ ಕರ್ಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ಶ್ರೀಯುತ ಶಶಿಕರಣ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಗರಸಭಾ ಸದಸ್ಯರು ಕೂಡ ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 2. ದ ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 2 for 1, 2-1. ರ ಬೃಹತ್ ಟಾರ್ಗೆಟ್ ಅನ್ನು ಬೆನ್ನತ್ತಬೇಕಾದಂತಹ ತಂಡ ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಪತರು ತಂಡಕ್ಕೆ ಹಿನ್ನಡೆ ಆಗ್ತಾ ಇದೆ. ರಘು ಟಿಎನ್ ಅವರ ಸಾರಥ್ಯದಲ್ಲಿ ವಾಸುಪ್ರಕಾಶ್, ಅಭಿ, ಚಿರಂತನ್, ವರದ, ಮೋಹನ್, ಮಂಜು, ಅಪ್ಪಿ, ದೀಪು ಸಿಂಗ್ ಇವರೆಲ್ಲರ ಒಂದು ಮೇಳೈಸುವಿಕೆ ಒಂದು ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಮತ್ತೊಂದು ಉದ್ದಾರ ಪತನ. ಅರಿಸಿಕೆರೆಯ ಮತ್ತೋರ್ವ ಅನುಭವಿ ಆಟಗಾರ ಕೈ ಕೊಡ್ತಾ ಇದೆ. ಮೀನಾಕ್ಷಿ ಬ್ಯಾಕ್ ಟು ದ ಫ್ಯಾಬಿಲಿಯನ್. ಮಹೇಶ್ಗೆ ಹುದರ್ ಲಭಿಸ್ತಾ ಇದೆ. ಆರಂಭಿಕ ಆಘಾತ ಕಲ್ಪತರು ತಂಡವನ್ನು ಕಂಡುಕೊಳ್ತಾ ಇದೆ. 98 ಬೃಹತ್ ಮೊತ್ತವನ್ನ ಕಾಣಬೇಕಾದಂತ ಕಲ್ಪತರು ಕೇವಲ 2 ರನ್ನಿಗೆ ಈಗಾಗಲೇ 2ನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಪಂದ್ಯಾಟ ನಿಚ್ಚಳ ಮೇಲ್ಗೆಯನ್ನ ಸಾಧಿಸ್ತಾ ಇದೆ ಈ ಪಂದ್ಯಾಟದ ಪ್ರಮುಖ ಸಂಘಟನೆಯ ತಂಡ ಕ್ಲಾಸಿಕ್ ಕ್ರಿಕೆಟರ್ಸ್ ತಿಪಟೂರು. ಆ ಕಡೆ ಒಳಭಾಗದಲ್ಲಿ ಕೆಂಪನ ಸೇರ್ಪಡೆ ಆಗ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಮಹೇಶ್ ಈ ಬಾರಿಯ ಸದ್ಯ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಕೆಂಪ. ಆರೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕಲ್ಪತರು ಸ್ವಲ್ಪ ಮಟ್ಟಿಗೆ ಫೈಟಿಂಗ್ ಬ್ಯಾಕ್ ಅನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ.
ಮತ್ತೆ ಮಹೇಶ್. ವೈಷ್ಣವಿ ತಂಡ ಈಗಾಗಲೇ ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ವೈಷ್ಣವಿ ಮೆಟ್ರೋ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಭಾರತ್. ಬಹಳ ಸುತ್ತಮುತ್ತ ಹೊಡೆತ ದೀಪೇಶಕ್ ಅವರ ವಿಭಾಗದಲ್ಲಿ ಸುಂದರತೆ ಬೌಂಡ್ರಿ. ಆಕರ್ಷಕ ನಾಕೋಟ ಭಾರತನ ಮುಖ್ಯನ ಬರ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಆರೋಟದ ಹೆಚ್ಚುವರಿಯ ಸೇರ್ಪಡೆ. ಭಾರತ್ ಬಹಳ ಸುತ್ತಮುತ್ತ ಆಟ ತೋರ್ಪಡಿಸ್ತಾ ಇದ್ದಾರೆ. ತಡ ಮೊತ್ತ 19 19. ಎರಡನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಮಹೇಶ್. ಬಹಳ ಸುತ್ತಮ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರಣವ್, ಯುವ ಕ್ಷೇತ್ರ ರಕ್ಷಕ. ಶೀಘ್ರ ಪಂದ್ಯ ಮುಂದುವರಿಸಬೇಕು. ಕ್ಲಾಸಿಕ್ ಇನ್ನು ಕೂಡ ಫೈನಲ್ ಬಾಕಿ, ದಯಮಾಡಿ ಗಮನಿಸಿ. ಅಂಕಣ ಒಳಭಾಗದಲ್ಲಿ ವಿಜಯ್ ಮಾಂತೇಶ್. ಎಸ್ಎಗಾರಿಕೆ ವಿಭಾಗದಲ್ಲಿ ವಾಸು ಪ್ರಕಾಶ್. ತಿಪಟೂರು ಪರಿಸರ ಕಂಡಂತ ಉದಯೋನ್ಮುಖ ಆಲ್ರೌಂಡರ್ ಸವ್ಯಸಾಚಿ. ಬಹಳ ಸುತ್ತಮುತ್ತ ಸತ ಅಕಲನ್ ಜಲ್ವಾರಿ ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಅಕ್ಕು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಗುಡ್ ರಕ್ಷಣೆಯಲ್ಲಿ ಮಹೇಶ್. ಶಾರ್ಟ್ ತಡಮಾನ ವಿಭಾಗದಲ್ಲಿ ರಘು ಟಿಯನ್ ಈ ಪಂದ್ಯದ ಪ್ರಮುಖ ಸಂಘಟಕ. ಮತ್ತೆ ಎಸ್ಎಗಾರಿಕೆ ವಿಭಾಗದಲ್ಲಿ ವಾಸು. ಈ ಬಾರಿಯ ಸದ್ದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ವಾಸು ಕೆಂಪ ಅವ್ರಿಗೆ ಬಹಳ ಸುತ್ತಮುತ್ತ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಕಲ್ಪತರು ತಂಡಕ್ಕೆ ಬಹುಶಃ ಈ ರೀತಿ ಹೊಡೆತಗಳು ವಿಜಯ ತಂದು ಕೊಡ್ತಾ ಇಲ್ಲ. ಬಹುಶಃ ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ ಪಂದ್ಯ ಆಟ ಗೆಲ್ಲುವ ಅವಕಾಶ ಇದೆ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ರನ್ಔಟ್ ಮಾಡುವಂತಹ ಪ್ರಯತ್ನ. ರನ್ಔಟ್ ಆಗ್ತಾರೆ. ಕೆಂಪನ ಹುದ್ದಾರಿ ನೆಲ ಕಚ್ಚುತ್ತಾ ಇದೆ. 4ನೇ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ ಕಲ್ಪತರು.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಾಸು, ಆ ಕಡೆ ಒಳಭಾಗದಲ್ಲಿ ದಿಲೀಪನ ಸೇರ್ಪಡೆ ಆಗ್ತಾ ಇದೆ. ಕಲ್ಪತರು ಕ್ಯಾಪ್ಟನ್. ಮತ್ತೆ ವಾಸು ಈ ಬಾರಿ ಎಸ್ಟೇಟ್ ಬಾಲ್ ಸುತ್ತಮುತ್ತ ಹೊಡೆಯುತ್ತಾ ರಿವರ್ಸ್ ಶಾಟ್. ದಿಲೀಪ್ ಬೌಂಡರ್ ದಾಖಲಿಸ್ತಾ ಇದ್ದಾನೆ. ಕಲ್ಪತರು ತಂಡದ ಅನುಭವಿ ನಾಯಕನ ಆಟ ಆರಂಭಗೊಳ್ತಾ ಇದೆ. ಉಳಿದ ಮುಖ್ಯ ಆಟಗಾರರೆಲ್ಲ ವೈಫಲ್ಯದ ನಡುವೆ ಈಗ ದಿಲೀಪನ ಆಟ ಆರಂಭವನ್ನ ಕಾಡ್ತಾ ಇದೆ ತಿಪ್ಪಟೂರಿನಲ್ಲಿ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡೋ ಪ್ರಯತ್ನ ವಾಸು ಮಾಡ್ತಾ ಇದ್ದಾನೆ. ವಾಸು ಚು ದಿಲೀಪ್ ಶಾರ್ಟ್ ಆಗಿ ಬಿದ್ದ ಚೆಂಡು ಥರ್ಡ್ ಮನೆ ಬಾಯದಲ್ಲಿ ರಘು ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಪಂದ್ಯದ ಪ್ರಮುಖ ಸಂಘಟಕರು ಕೂಡ ರಘು ಟಿಯಾನ್ ಈ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ರಘು ಟಿಯಾನ್, ವಾಸು ಪ್ರಕಾಶ್, ಅಬ್ಬಿ, ಚಿರಂತನ್, ವರದ, ಮೋಹನ, ಮಂಜು, ಅಪ್ಪಿ, ದೀಪು ಸಿಂಗ್ ಇವರ ಎಲ್ಲರ ಸಾರ್ಥಕತೆಯ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3 ಸ್ಕೋರ್ 27 7 ಓವರ್ಗಳ ಪಂದ್ಯಾಟ. ಇನ್ನು ಕೂಡ 4 ಓವರ್ಗಳ ಮುಂದೆ 71 ಓಟದ ಅವಶ್ಯಕತೆ. ಈಚ್ ಅಂಡ್ ಎವರಿ ಓವರ್ 18 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ. ಪ್ರತಿ ಓವರ್ಗೆ 3 ಸಿಕ್ಸರ್ ದಾಖಲಿಸಬೇಕಾಗ್ತದೆ. ಬಹಳ ಉತ್ತಮತೆಯ ಸತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ದಿಲೀಪ್ ಮತ್ತು ಸಾಗರ್ ಬಂಡಾರ್ ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ಕಬಡ್ಡಿ ಆಟವನ್ನು ಆಡ್ತಾ ಇದ್ದಾರೆ. ಯಾವುದೇ ಆಘಾತ ಇಲ್ಲ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ಸಾಗ ದಿಲೀಪ್ ಇನ್ನು ಕೂಡ ಆರ್ಭಟಿಸಿದ್ರೆ ಇನ್ನೂ ಅವಕಾಶ ಕಲ್ಪತರುಗಿದೆ. ಉತ್ತಮ ರೀತಿಯ ಸತ, ಶಾರ್ಟ್ ತಡಬಾರದಲ್ಲಿ ವಾಸು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 28. ವೈಷ್ಣವಿ ತಂಡದವರೆಲ್ಲ ರೆಡಿ ಇರಬೇಕು. ಈ ಪಂದ್ಯದ ನಂತರ ಲೈನ್ ಅಪ್ಗೆ ರೆಡಿ ಇರಬೇಕಾ ಕೇಳಿಕೊಳ್ಳಿ. ವೈಷ್ಣವಿ, ಮೆಟ್ರೋ, ಕ್ಯಾಪ್ಟನ್ ಶಂಕರ್ ಹಾಗೂ ಮಾಲಕರು ರೆಡಿ ಇರಬೇಕು. ಬಹಳಷ್ಟು ಉತ್ತಮತೆಯ ಸತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಸಾಗ ಮತ್ತೆ ಭಂಡಾರಿ. ಈ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡ್ತಾ ಇದ್ದಾರೆ. ಕ್ಯಾಚ್ ಆಗ ಅವಕಾಶದ ಪ್ರಣವ್ 2ನೇ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇವ ಕ್ಷೇತ್ರ ರಕ್ಷಕ ಪ್ರಣವ್ ಈ ಮುಂಚೆ ಕೂಡ ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನು ಪಡೆದಿದ್ರು. ಈ ಬಾರಿ ಕೂಡ ಅತ್ಯುತ್ತಮ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ಮತ್ತೆ ಸಾಗ ಎಸಗಾರಿಕೆ ಮಾಡಿದೆ ಸಾಗರ್ ಭಂಡಾರಿ. 4ನೇ ಓವರ್ನ ಚಾಲ್ತಿಯಲ್ಲಿ ತೆರೆದ ಮೊತ್ತ
28 ಜಾಕೀರ್ ಹೊಸ ಎಂಟ್ರಿ. ಈ ತರ ಮತ್ತೆ ವೈಟ್ ಬಾಲ್. ತಂಡದ ಮೊತ್ತ 29. ಬಹಳಷ್ಟು ಉತ್ತಮ ದೇಶ. ಓವರ್ ಮುಕ್ತಾಯದ 4 ಓವರ್ಗಳ ಮುಂದೆ ತಂಡದ ಮೊತ್ತ 29. ಕಂಪ್ಲೀಟ್ ಓವರ್ ನಂಬರ್ 4, ಸ್ಕೋರ್ 29. ಇನ್ನುಳಿದಂತಹ 3 ಓವರ್ಗಳ ಮುಂದೆ 70 ಓಟಗಳನ್ನ ಗಳಿಸಬೇಕಾಗ್ತದೆ. 69 ಓಟದ ಅವಶ್ಯಕತೆ ಎಂತಲೇ ಮತ್ತೆ ಎಸಗಾರಿಕೆ ದೀಪು ಸಿಂಗ್ ಬರ್ತಾ ಇದ್ದಾರೆ. ಇತ್ತ ವೀಕ್ಷಕ ವಿವರಣೆಗೆ ರಾಘು ಮಂಟಪಾನೆ. ಧನ್ಯವಾದಗಳು ಶಿವಣ್ಣ ಕೊಟ್ಟವ್ರೆ. 92ರ ಟಾರ್ಗೆಟ್ ಚೇಸಿಂಗ್ ಮಾಡ್ತಕ್ಕಂಥ ತಂಡ 29 ಓಟಗಳಿಗೆ ಆಟವನ್ನು ಮುಂದುವರಿಸ್ತಾ ಇದೆ. ಅಮೂಲ್ಯ 5 ಉದ್ದರಿ ಆಘಾತವನ್ನು ಕಂಡುಕೊಂಡ್ರು. ರಿಟೈರ್ಡ್ ಹರ್ಟ್ ಔಟ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ತಂಡದ ಕಪ್ತಾನ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ದಾಂಡಿಗ ಕ್ರೇಜಿ ರವಿ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಂಡ್ರು. ಕ್ರೇಜಿ ಸ್ಟಾರ್ ತಿಪಟೂರು ಸುಂದರತೆ ಹೊಡೆತ ತನ್ಮೂಲಕ ವ್ಯವಸ್ಥಿತ ಓಟಗಳ ನಡುವೆ 2 ಓಟಗಳು ನಿಸ್ಸಂಶಯವಾಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಸುಂದರತೆಯ ಹೊಡೆತ ಕೂಡ ದಾಖಲಿಸಿದ್ರು. ಸದ್ಯದ ಪರಿಸ್ಥಿತಿ 2 ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. 1 ಸೈಡ್ ಮ್ಯಾಚ್ ಆಗುವ ಸಾಧ್ಯತೆಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ವೈಷ್ಣವಿ ಮೆಟ್ರೋ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಇದಾದ ಬಳಿಕ ಫೈನಲ್ ಹೋರಾಟವನ್ನು ಕಾಣಬೇಕಾಗಿದೆ. ಆ ಬಳಿಕ ಸಮಾರೋಪ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ಜಯಿಸಿದಂತಹ 2 ತಂಡಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಭಾಗದ ಗಣ್ಯರ ಮುಖಾಂತರವಾಗಿ ಕಲ್ಪತರು ಕ್ರೀಡಾಂಗಣದ ಒಳಭಾಗದಲ್ಲಿ BSY ಕಪ್ ಮುಕ್ತಾಯವನ್ನು ಕಾಣುತ್ತದೆ. ಸ್ಲೋವರ್ ಆಗಿ ಬೀಳ್ತಕ್ಕಂಥ ಚೆಂಡು ರವಿ ಮತ್ತೆ ಕವರ್ಸ್ ಭಾಗದಲ್ಲಿ 1 ಓಟಗಳಿಗೆ ಅಂಕಿಅಂಶ ಪಟ್ಟಿಯನ್ನು ಏರಿಸಿಕೊಂಡ ತಂಡ ಮೊತ್ತ 33 ಓಟಗಳು. ಚಾಲ್ತಿಯ 5ನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 6 ಬೌಂಡರಿಗಳು ಬರಬೇಕಾಗಿದೆ. ಸ್ಕ್ವೇರ್ ಲೆಗ್ ಬಾಲ್ ಆಟವನ್ನು ಆಡಿದ್ರು. ಮತ್ತೆ 1 ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದೆ. 1 ಓಟಗಳ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಆಮೆಗತಿಯ ರನ್ ಅನ್ನ ಕಾಣತಕ್ಕಂಥ ತಂಡ 98 ಓಟಗಳ ವಿರುದ್ಧವಾಗಿ ಟಾರ್ಗೆಟ್ ಚೇಸಿಂಗ್ ಅನ್ನು ಮಾಡ್ತಕ್ಕಂಥ ತಂಡ 34ಕ್ಕೆ ಅಮೂಲ್ಯ ಹುದ್ದಾರಿ ನಷ್ಟವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟದ 2ನೇ ಆವೃತ್ತಿಯಲ್ಲಿ ನಡೆಸತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟ. ಇನ್ನು 2 ಓವರ್ಗಳ ಸಮಯದಲ್ಲಿ ವೈಷ್ಣವಿ ಮೆಟ್ರೋ ನಮ್ಮ ವೇದಿಕೆ ಎಲ್ಲ ಮೆಂಬರ್ಸ್ಗಳು ವೇದಿಕೆ ಮುಂಭಾಗದಲ್ಲಿ ಇರಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯ ತರುವಾಯ ಕ್ಷಣ ಮಾತ್ರದಲ್ಲಿ ಲೈನ್ ಅಪ್ ಮಾಡಿಕೊಂಡು ನಮ್ಮ ಗಣ್ಯರು ನಿಮ್ಮನ್ನ ಹರಿಸ್ತಾರೆ. ಆ ಬಳಿಕ ಫೈನಲ್ ಹೋರಾಟಕ್ಕಾಗಿ ಇಳಿಯಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಎಂಡ್ ಆಫ್ ಓವರ್ ನಂಬರ್ 6, ಸ್ಕೋರ್ ಮೂವ್ಸ್ ಆನ್ 35 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಂತ ವೈಷ್ಣವಿ ಮೆಟ್ರೋ ಎಲ್ಲ ತಂಡದ ಆಟಗಾರರು ಲೈನ್ ಅಪ್ ಮಾಡ್ಕೊಳ್ಬೇಕು. ಈ ಪಂದ್ಯ ತರುವಾಯ ನಿಮಗೆ ಫೈನಲ್ ಇರೋದ್ರಿಂದ ಗಣ್ಯರ ಮುಖಾಂತರವಾಗಿ ಟಾಸ್ ಪ್ರಕ್ರಿಯೆ ನಡೀತದೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು ಕೇಳಿಕೊಳ್ಳುತ್ತಾ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 35ಕ್ಕೆ 5 ಹುದ್ದಾರಿ ಆಘಾತದಲ್ಲಿ. ಆರನೇ ಓವರ್ನ ಚಾಲ್ತಿಗಾಗಿ ಮಹೇಶನ ಪರಿಚಯ ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಬಲ್ಲಂತ ಮಹೇಶ್. ಸುಂದರತೆ ಹೊಡೆತ ತನ್ಮೂಲಕ ಕೊನೆಯ ಕ್ಷಣದಲ್ಲಿ ಬಿರುಸಿನ 6 ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕಲ್ಪತರು ಕ್ರಿಕೆಟರ್ಸ್. 6
ಸಿಕ್ಸರ್ ಗಳನ್ನ ಅಡ್ಡಾಯಿಸ್ತಾ ಇದ್ದಾರೆ, ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸಿಕ್ಸರ್ ಗಳ ಮುಖಾಂತರವಾಗಿ ತಂಡದ ಮೊತ್ತ 42ಕ್ಕೆ ತಲುಪ್ತಾ ಇದೆ. ಮತ್ತೊಂದು ಬರ ಸಿಡಿಲ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಮಿಡ್ ವಿಕೆಟ್ ಭಾಗದಲ್ಲಿ. ಅಭಿತ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಮುಖಾಂತರವಾಗಿ ಒಂದೊಂದು ಓಟಗಳು ಹರಿದು ಬರ್ತಾ ಇದೆ. ಮೆಟ್ರೋ ತಂಡದ ವೈಷ್ಣವಿ ಮೆಟ್ರೋ ಎಲ್ಲ ಸದಸ್ಯರು ಬರಬೇಕು ಶೀಘ್ರಗತಿಯಲ್ಲಿ. ಇನ್ನು 1 ಓವರ್ ಬಾಕಿ ಇದೆ, ಗಮನಿಸಿಕೊಳ್ಳಿ. ಆ ಬಳಿಕ ಸಮಯ ಈಗಾಗಲೇ ಮೀರ್ತಾ ಇದೆ. ಅತಿ ಶೀಘ್ರದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಳ್ಳುವುದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಸುಂದರತೆಯ ಎಸೆತ ಮಹೇಶ್ ಕ್ಲಾಸಿಕ್ ತಿಪಟೂರಿನ ಪರವಾಗಿ ಮಾಡಿದ್ರು. ಮತ್ತೆ ಒಂದೋಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದೆ. ಬೃಹತ್ ಮೊತ್ತದ 98 ಓಟಗಳನ್ನ ವ್ಯವಸ್ಥಿತ ಆಟವನ್ನು ತೋರ್ಪಡಿಸಿದಂತ ಸಾಗರ್ ಭಂಡಾರಿ ಮತ್ತು ಅಕ್ಷಯ್ ಸಿಕೆ ವಾಸು ಪ್ರಕಾಶ್ ಈ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತ ಒಂದು ತಂಡ. ಯಾರ್ಕರ್ ಆಗಿ ಬೀಳ್ತಕ್ಕಂಥ ಚೆಂಡು ಶಾಂಪು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಫುಟ್ಬಾಲ್ ಕ್ರಿಕೆಟ್ ಬಿಟ್ಟು ಕಾಲಿನಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು. ಮತ್ತೆ ಒಂದೋಟಗಳ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. ನೆಟ್ಟ ನೇರ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸಾಗರ್ ಭಂಡಾರಿ ಗೂಟದ ಹಿಂಬದಿಯ ಗಾರುಡಿಗನ ಕೈ ಸೇರ್ತಾ ಇದೆ. ರಾಜ್ಯದ ಟೆನ್ನಿಸ್ ಬಾಲ್ ಇತಿಹಾಸದ ಮತ್ತೋರ್ವ ದೈತ್ಯ ಆಟಗಾರ ಸಾಗರ್ ಭಂಡಾರಿ ಗೂಟದ ಹಿಂದೆ ಕಾಯಕದಲ್ಲಿ. ಗಲ್ಲಿ ಮತ್ತು ಕವರ್ಸ್ ಭಾಗದಲ್ಲಿ ಮತ್ತೆ ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ನೌ ಎಂಡ್ ಆಫ್ ದ 6th ಓವರ್, ಸ್ಕೋರ್ ಮೂವ್ಸ್ ಆನ್ 46 ಫಾರ್ ಲಾಸ್ ಆಫ್ ಇಂಪಾರ್ಟೆಂಟ್ 5 ವಿಕೆಟ್ಸ್. ಕೊನೆ 6 ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ ಓಟಗಳು ಬರಲೇಬೇಕಾಗಿದೆ. ಎಸೆತ 57 ಓಟದ ಅವಶ್ಯಕತೆ. ನೋ ಬಾಲ್. ಈ ರೀತಿಯಾಗಿ ಪ್ರತಿಯೊಂದು ಎಸೆತ ನೋ ಬಾಲ್ ಆದ್ರೆ ಮಾತ್ರ ಅವಕಾಶಗಳು. ಬಹಳಷ್ಟು ಉತ್ತಮ ರೀತಿಯ ರಿವರ್ಸ್ ಶಾಟ್ ತನ್ಮೂಲಕ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಷಡ್ಕ ಸಿಕ್ಸರ್. 6 ಓಟಗಳು. ವೈಷ್ಣವಿ ಶೀಘ್ರಗತಿಯಲ್ಲಿ ಬಂದಿರುವಾಗಿ ತಿಳಿಸ್ತಾ ಇದ್ದೇವೆ. 6 ಓಟಗಳ ಮುಖಾಂತರವಾಗಿ ಮತ್ತೆ ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ ಕಲ್ಪತರು ಕ್ರಿಕೆಟರ್ಸ್. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. 1+1 ಓಟದ ಹೆಚ್ಚುವರಿ ಅನುಭವಿ ನಿರ್ಣಾಯಕರು ಮದನ್ ಮಡಿಕೇರಿ ಮುಖಾಂತರವಾಗಿ. ಬೌಲರ್ಸ್ ಬ್ಯಾಕ್ ಆಟ ತನ್ಮೂಲಕ ಕಾಟನ್ ಬೌಲ್ಡ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಕ್ರೇಜಿ ಸ್ಟಾರ್ ರವಿ ಅವರು ನಿರ್ಗಮಿಸ್ತಾ ಇದ್ದಾರೆ. ಹೊಸ ಆಟಗಾರ ಶೀಘ್ರಗತಿಯಲ್ಲಿ ಬರಬೇಕು. ಮೋಹನ್ ಹೊಸ ಆಟಗಾರ. ಸುಂದರತೆ ಎಸೆತ. 4 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮ್ಯಾನ್ ನಾವು. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. 5ನೇ ಚೆಂಡು ಡಾಟೆಡ್ ಡೆಲಿವರಿ ಸಮರ್ಪಿಸ್ತಾ ಇದ್ದಾನೆ ಕ್ಲಾಸಿಕ್ ತಿಪ್ಪಟೂರು. ಕೊನೆಯ ಚೆಂಡನ್ನ ಎಸಿತಾ ತನ್ಮೂಲಕ ಕ್ಲಾಸಿಕ್ ಇನ್ನೂ ಒಂದು ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮ್ಯಾನ್ ನಾವು. ಇದರೊಂದಿಗೆ ಕ್ಲಾಸಿಕ್ ತಿಪ್ಪಟೂರಿನ ತಂಡ 7ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. BSY ಕಪ್ 2019